ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಸಖಿ ಸಮೃದ್ಧಿ ಅಚ್ಚಿನ ಕನ್ನಡ ಬ್ಲಾಗ್ಗೆ ಸ್ವಾಗತ. ನಾನು ನಂದಿತಾ. ನೋಡಿ, ಈ ಥರ ಬ್ಲೌಸ್ ಹೊಸಬ್ರು ಯಾರ್ಯಾರೆಲ್ಲ ಟೈಲರ್ ಆಗ್ತಾ ಇದ್ದೀರಾ, ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಬ್ಲೌಸ್ ಯಾವ ಥರ ಕಟಿಂಗ್ ಮಾಡ್ತಾ ಇದ್ದೀನಿ ಅಂದರೆ, ನೋಡಿ, ಸೆಂಟು ಈ ಥರ ಓಪನ್ ಇರುತ್ತೆ. ಈ ಥರ ಓಪನ್ ಬರಬಾರ್ದು, ಫುಲ್ಲು ಕ್ಲೋಸ್ ಇರಬೇಕು. ಕ್ಲೋಸ್ ಆಗೋ ಥರ ಯಾವ ಥರ ಬ್ಲೌಸ್ ಕಟ್ ಮಾಡೋದು, ಪರ್ಫೆಕ್ಟಾಗಿ ಯಾವ ಥರ ಬ್ಲೌಸ್ ಕಟಿಂಗ್ ಮಾಡೋದು ಅಂತಂದು ಹೇಳ್ಕೊಂಡ್ಕೊಡ್ತೀನಿ. ನೋಡಿ, ನಾವು ಈ ಥರ ಹೇಳಿದಾಗ ಇಲ್ಲಿ ಈ ಥರ ಇಟ್ಕೊಳ್ಳುತ್ತೆ. ಅದೇ ಈ ಥರನೇ ಫ್ಲಾಟಾಗಿದ್ದು ಬ್ಲೌಸು ಯಾವ ಥರ ಇಲ್ಲಿ ಕವರ್ ಆಗಬೇಕು, ಈ ಥರ ಕಟಿಂಗ್ ಮಾಡಬೇಕು ಬ್ಲೌಸು, ಆವಾಗಲೇ ಚೆನ್ನಾಗಿ ಬರೋದು. ಬನ್ನಿ, ಇವಾಗ ಕಟಿಂಗ್ ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ವೀಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ. ಎಂಡ್ವರೆಗೂ ನೋಡಿದ್ರೆ ಮಾತ್ರ ನಿಮಗೆ ಯೂಸ್ಫುಲ್ ಆಗೋದು ವೀಡಿಯೋ. ಬನ್ನಿ, ಈಗ ಇದು 40 ಸೈಜ್ ಬ್ಲೌಸ್ ಕಟಿಂಗು ನಾನು ಮಾಡ್ತಾ ಇರೋದು. ಲೈನಿಂಗ್ 1 ಮೀಟ್ರ್ ತೊಗೊಂಡಿದ್ದೀನಿ. ಇನ್ನೂ ಒಂದು ಹೊತ್ತೆಲ್ಲ ತೊಗೊಂಡು ಇದೆ ಆಗುತ್ತೆ, ಆದರೆ 1 ಮೀಟ್ರ್ ತೊಗೊಳ್ತಾ ಇದ್ದೀನಿ ನಾನು. ಸ್ಕೇಲ್ ತೊಗೊಂಡು ಇಲ್ಲಿ ಸಮ ಇರೋ ಥರ ನೋಡಿಬಿಟ್ಟು ಲೈನ್ ಮಾಡ್ಕೊಂಡು ಎಕ್ಸ್ಟ್ರಾ ಏನಿದೆ ಅದನ್ನು ಕಟ್ ಮಾಡ್ಕೊಳ್ಳೋಣ. ಅದು ಸಮ ಇಲ್ಲ, ಇಲ್ಲಿ ಕೆಳಗಡೆ ಬಟ್ಟೆ ಉದ್ದ ಇದೆ, ಮೇಲಿನ ಬಟ್ಟೆ ಚಿಕ್ಕ ಇದೆ. ಈ ಥರ ಸ್ಟ್ರೈಟ್ ಲೈನ್ ಹಾಕ್ಕೊಂಡು ಇದು ಎಕ್ಸ್ಟ್ರಾ ಏನಿದೆ ಇದನ್ನು ಈ ಥರ ಕಟ್ ಮಾಡ್ಕೊಳ್ಳೋಣ. ಅದು ಸಮ ಇಲ್ಲ ಅಂತಂದರೆ ಬ್ಲೌಸ್ ಕಟ್ಟಿಂಗು ಸರಿಯಾಗಿ ಬರೋದಿಲ್ಲ. ಇದು 40 ಸೈಜು ಬ್ಲೌಸ್ ಕಟ್ಟಿಂಗ್ ಅಲ್ವಾ. 40 ಸೈಜಲ್ಲಿ ಈ ಅಗಲ ಬಂದು 12 ಇಂಚ್ ತೊಗೊಂಡಿದ್ದೀನಿ. ಇದು ಅಗಲ ಫುಲ್ ಬಟ್ಟೆ ಓಪನ್ ಮಾಡಿದಾಗ 24 ಇಂಚ್ ಆಗುತ್ತೆ. ನಾನು ಈ ಥರ ಡಬಲ್ ಫೋಲ್ಡಿಂಗ್ ಮಾಡಿದ್ದಕ್ಕೆ 12 ಇಂಚು. ಅವ್ರ ಬ್ಲೌಸ್ ಉದ್ದ ಬಂದು ಇದು ಬಾಟಮಲ್ಲಿ 1/2 ಇಂಚು ಮಾರ್ಜಿನ್ಗೆ ಅಂತ ಅಂದ್ಬಿಟ್ಟು ಲೈನ್ ಹಾಕ್ಕೊಳ್ಳಿ. ಇದು ಬ್ಯಾಕ್ ರೆಡಿ ಮಾಡೋಕ್ಕೆ. ಅವ್ರ ಬ್ಲೌಸ್ದು ಪೂರ್ತಿ ಉದ್ದ 13.5 ಇಂಚಿದೆ. 13.5 ಇಂಚ್ಗೆ ಒಂದು ಲೈನು, 1/2 ಇಂಚು ಫ್ರಂಟ್ ಬ್ಯಾಕ್ ಅಟ್ಯಾಚ್ಗೆ ಅಂತ 14 ಇಂಚು. 13.5 ಪ್ಲಸ್ 1 ಇಂಚು ಆ್ಯಡ್ ಮಾಡಿಕೊಂಡ್ರೆ 14.5 ಆಗುತ್ತೆ. ಯಾವುದೇ ಮೆಜರ್ಮೆಂಟ್ ತೊಗೊಂಡ್ರು ಅಷ್ಟೇ, ಅದು ರೆಡಿ ಮೆಜರ್ಮೆಂಟ್ ಏನಿರುತ್ತೆ ಅದಕ್ಕಿಂತ 1 ಇಂಚು ಎಕ್ಸ್ಟ್ರಾ ತೊಗೋಬೇಕಾಗತ್ತೆ ನಾವು. ಅವ್ರದ್ದು ಚೆಸ್ಟ್ ಮೆಜರ್ಮೆಂಟ್ ಬಂದು 10 ಇಂಚಿದೆ. 10 ಇಂಚಿಗೆ 2 ಇಂಚು ಮಾರ್ಜಿನ್. ಶೋಲ್ಡರ್ ಎಷ್ಟು ಇಂಚಿದೆ ಅಂತ ಅಂದ್ಬಿಟ್ಟು ನೋಡ್ಕೊಳ್ಳೋದು. ಶೋಲ್ಡರ್ ಎಷ್ಟು ಇಂಚಾದರೂ ಇರಲಿ, 2.25 ಇಂಚ್ ಬರ್ತಿದೆ. ಒಂದು ಶೋಲ್ಡ್ರ್ ಒಂದು ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ, ಇನ್ನೊಂದು ಶೋಲ್ಡ್ರ್ ಒಂಥರ ಇರುತ್ತೆ, ಅದಕ್ಕೆ 2 ನೋಡ್ಕೊಳ್ಳಿ. ನೋಡಿ, ಈ ಕಡೆ 2.25 ಬರ್ತಿದೆ, ಆ ಕಡೆ 2.25 ಬರ್ತಿದೆ. ಸರಿನಾ? 2 ಶೋಲ್ಡ್ರು ನೀವು ಅಳತೆ ಮಾಡಿಬಿಟ್ಟು ನೋಡ್ಕೋಬೇಕಾಗತ್ತೆ. ಒಂದೊಂದು ಶೋಲ್ಡ್ರು ಒಂದೊಂದು ಥರ ಇರುತ್ತೆ. ನೋಡಿ, 2.25, ಈ ಸೈಡ್ 2.25 ಏನು ಬರುತ್ತಿದೆ ಅದನ್ನೇ ತೊಗೋಬೇಕು. ಸರಿನಾ? 2.25ಗೆ 3/4 ಇಂಚ್ ಆ್ಯಡ್ ಮಾಡಿಕೊಂಡಾಗ 3.25 ಬರುತ್ತೆ. ಕತ್ತಿನಾಗಲ ನಾನು 2 ಇಂಚೆ ಇಡ್ತಾ ಇರೋದು ಡೀಪ್ಗೆ. 2.25ಗೆ 3/4 ಇಂಚ್ ಆ್ಯಡ್ ಮಾಡಿದಾಗ ಅಂದರೆ 1/4 ಇಂಚು ಪೈಪಿಂಗ್ಗೆ, 1/2 ಇಂಚು ಸ್ಲೀವ್ ಅಟ್ಯಾಚ್ಗೆ 5.25 ಆಯಿತು. ನೋಡಿ, 5.25 ಆಯಿತು. ಅದೇ 5.25ನ ಇಲ್ಲೂ ಒಂದು ಮಾರ್ಕ್ ಹಾಕ್ಕೊಂಡಿದ್ದು, ಮಾರ್ಕ್ ಹಾಕ್ಕೊಂಡು ಇದು ನಾರ್ಮಲಾಗಿ ಫಸ್ಟು 5.25 ಏನು ತೊಗೊಂಡಿದ್ದೀವಿ ನೋಡಿ ನೆಕ್ಗೆ, ಅದಕ್ಕೆ 1/4 ಇಂಚ್ ಆ್ಯಡ್ ಮಾಡಿಬಿಟ್ಟು 5.25 ತೊಗೊಳ್ಳೋಣ. ಆರ್ಮೋಲ್ ಶೇಪ್ಗೆ 5.25ಗೆ ತೊಗೊಂಡಿದ್ದೀನಿ ನಾನು. ಒಬ್ಬೊಬ್ರು ಆ ಥರನೂ ತೊಗೊಳ್ತಾರೆ, ಇನ್ನೊಬ್ಬೊಬ್ರು ನೋಡಿ ಈ ಥರ ಸೈಡ್ ಹಿಂಗೆ ಮಾಡ್ಕೋಬೇಕು. ಮಾಡ್ಕೊಬಿಟ್ಟು 1/2 ಇಂಚ್ ಮಾರ್ಜಿನ್ ಏನು ಬಿಟ್ಟಿದ್ದೀವಿ ನೋಡಿ ಅದನ್ನು ಬಿಟ್ಬಿಟ್ಟು ಅವಾಗ ಅಲ್ಲಿ ತೊಗೊಂಡ್ರೆ ನೋಡಿ ಈ ಮೆಜರ್ಮೆಂಟು ಅಷ್ಟೇ ಕರೆಕ್ಟಾಗಿ ಬರ್ತಿದೆ. ಇಲ್ಲಿ ಬರ್ತಿದೆ 1/2 ಇಂಚು ನಾವು ಮಾರ್ಜಿನ್ ಹಿಡಿತೀವಲ್ಲ ಸ್ಲೀವ್ ಅಟ್ಯಾಚ್ ಮಾಡಬೇಕಾದ್ರೆ, ಆವಾಗ ರೆಡಿ ಇಲ್ಲಿ ಬರುತ್ತೆ. ನೋಡಿ, ಈ ಥರನೂ ತೊಗೋಬೋದು, ಈ ಥರನೂ ತೊಗೋಬೋದು. ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಈ ಮೆಜರ್ಮೆಂಟು ನಾನು ಇವಾಗ ಹೇಳ್ಕೊಂಡು ಕೊಟ್ಟನಲ್ಲ, ಈ ಥರ ಸೈಡ್ನ ಈ ಥರ ಇಡ್ತಿ ನೀವು ಚೆಕ್ ಮಾಡಿದಾಗ ಇದರಲ್ಲೂ ಗೊತ್ತಾಗುತ್ತೆ. ಈ ಥರ ಆದರೂ ತೊಗೋಬೋದು. ಹಾರ್ಮೋನ್ ಶೇಪ್ ಬ್ಯಾಲೆನ್ಸ್ ಚೆಕ್ ಮಾಡಿಬಿಟ್ಟು ಮತ್ತೆ ನಾವು ಅದನ್ನು ಸರಿ ಮಾಡ್ಕೋಬೋದು. ಹಾರ್ಮೋನ್ ಶೇಪ್ಗೆ 1 ಇಂಚೆ ನಾನು ಹಾಕ್ತಿರೋದು ಮಾರ್ಕು. 1 ಇಂಚ್ಗೆ ಈ ಥರ ಹಾಕ್ಕೊಂಡು ಇದು ಬೇಕಾದ್ರೆ ಹಂಗೆ ಮಾರ್ಕ್ ಹಾಕ್ಬೋದು. ಇಲ್ಲ ಅಂತ ಅಂದರೆ ಈ ಥರ ಕರ್ವ್ ಸ್ಕೇಲ್ ತೊಗೊಂಡು ಈ ಥರ ಶೇಪ್ನ ಈ ಥರ ಶೇಪ್ ಹಾಕ್ಬೋದು.
ಸೊಂಟುದlte ಏನು ಬರುತ್ತೆ ಅಂತ ಚೆಕ್ ಮಾಡೋಣ. ಇದು ಕಾಜಾಪಟ್ಟಿ ಏನಿದೆ ಅದನ್ನು ಬಿಟ್ಟಿರಬೇಕು. ಅದು ಬಿಟ್ಟು ಕಾಜಾಪಟ್ಟಿ ಬಿಟ್ಟು 29.5 ಬರ್ತಿದೆ. 29.5 ಬಂದಾಗ ಅದನ್ನು ಈ ಥರ ಡಬಲ್ ಫೋಲ್ಡಿಂಗ್ ಮಾಡಿ, ಈ ಥರ ಡಬಲ್ ಫೋಲ್ಡಿಂಗ್ ಮಾಡಿ ಇವಾಗ 14.75 ಬರ್ತಿದೆ. 14.75ನ ಮತ್ತೆ ಇನ್ನೊಂದು ಫೋಲ್ಡಿಂಗ್ ಮಾಡಿದಾಗ ಏನು ಬರುತ್ತೋ ಆ ಮೆಜರ್ಮೆಂಟ್ನ ನಾವು ಹಾಕಬೇಕಾಗತ್ತೆ. ಅಂದರೆ 7.5 ಬರ್ತೀವಿ. 7.5ಗೆ ಒಂದು ಮಾರ್ಕ್ ಹಾಕ್ಕೊಳ್ಳೋಣ. 1 ಇಂಚು ಬ್ಯಾಕ್ ಡಾಟ್ಗೋಸ್ಕರ ಇಲ್ಲಿಯನ್ನು, ಮತ್ತು 2 ಇಂಚು ಮಾರ್ಜಿನ್. ಇವ್ರದ್ದು ನೋಡಿ ಸೊಂಟದ ಭಾಗ ತುಂಬ ಚಿಕ್ಕ ಬರುತ್ತೆ, ಇದರಲ್ಲಿ ಜಾಸ್ತಿ ಬರ್ತಿದೆ. ಒಬ್ರೊಬ್ರು ಬ್ಲೌಸು ಇಲ್ಲಿ ಜಾಸ್ತಿ ಬರುತ್ತೆ, ಇಲ್ಲಿ ಕಮ್ಮಿ ಬರುತ್ತೆ. 40 ಸೈಜೇ ಬ್ಲೌಸ್ ಕಟ್ಟಿಂಗ್ ಮಾಡಿದ್ರೆ ಒಬ್ರೊಬ್ರು ಬ್ಲೌಸ್ ಕಟ್ಟಿಂಗ್ ಒಂದೊಂದು ಥರ ಇರುತ್ತೆ. ನಾವು ಎಲ್ಲದಕ್ಕೂ ಸೇಮ್ ಮೆಜರ್ಮೆಂಟೇ ನಾವು ಅಳತೆ ತೊಗೊಳೋದಕ್ಕಾಗೋದಿಲ್ಲ. 45 ಆದರೂ ಅಷ್ಟೇ, 38 ಆದರೂ ಅಷ್ಟೇ, ಪ್ರತಿಯೊಬ್ಬರದು ಒಂದು ಬಾಡಿ ಮೆಜರ್ಮೆಂಟ್ ತೊಗೋಬೇಕು. ಇಲ್ಲ ಅಂತಂದರೆ ಬ್ಲೌಸ್ ಮೆಜರ್ಮೆಂಟ್ನ ತೊಗೊಂಡು ನಾವು ಮಾರ್ಕ್ ಹಾಕೋಬೇಕಾಗುತ್ತೆ. ಬ್ಯಾಕ್ ನೆಕ್ ಡೀಪ್ಗೆ ಈ ಥರ ಬ್ಯಾಕ್ ಡಾಟ್ ಏನು ಇಟ್ಟಿರ್ತಾರೆ ಅಲ್ಲಿ ಈ ಥರ ಸಮ ಮಾಡ್ಕೊಳ್ಳೋಣ. ಸಮ ಮಾಡ್ಕೊಂಡು ಸೆಂಟ್ರಿಗೆ ನೋಡ್ಕೊಂಡು ಇಲ್ಲಿ ಇಟ್ಕೊಳ್ಳೋಣ. ಈ ಥರ ಇಟ್ಕೊಂಡು ಈ ಥರ ಮಾಡ್ಕೊಂಡು ಇವಾಗ ಇದೇನಿದೆ ಇದರಿಂದ 1/4 ಇಂಚ್ ಮೇಲ್ಗಡಿಕೆ ಮಾರ್ಕ್ ಹಾಕ್ಕೊಳ್ಳೋಣ. ನೀವು ಬೇಕಾದ್ರೆ ಮೇಲಿಂದನೇ ಮೆಜರ್ಮೆಂಟ್ ಅಳತೆ ಮಾಡಿಬಿಟ್ಟು ಇದು ಮಾಡ್ಬೋದು. ಇಲ್ಲ ಅಂತಂದರೆ ಬ್ಯಾಕಲ್ಲಿ ಏನಿದೆ ಸೊಂಟದಲ್ಲಿ ಈ ಥರನೂ ಮಾಡ್ಕೋಬೋದು. 9.5 ಬರ್ತಿದೆ. 9.5. ಇಲ್ಲಿ ನಾನು 2 ಇಂಚ್ ತೊಗೊಂಡಿದ್ದೀನಿ, ಇಲ್ಲಿ ನಾನು 3 ಇಂಚ್ ತೊಗೊಳ್ತಾ ಇದ್ದೀನಿ. 3 ಇಂಚು 3.5 ಇಂಚು ಈ ಥರ ಏನು ಬೇಕಾದ್ರೂ ತೊಗೋಬೋದು. ಈ ಥರ ಮಾಡ್ಕೊಂಡು ಇದು ಬ್ಯಾಕ್ ಡಿಪ್ಪು ರೌಂಡ್ ಶೇಪೆ. ಇವಾಗ ಇಲ್ಲಿ ಏನಿದೆ 7.5 ಬಂದಿತ್ತಲ್ವ, ನಾವು ಇವಾಗ 3.5ಗೆ ಈ ಥರ ಬ್ಯಾಕ್ ಡಾಟ್ಗೆ ಈ ಥರ ಮಾರ್ಕ್ ಹಾಕ್ಕೊಂಡು ಇಲ್ಲೂ ಅಷ್ಟೇ ಬ್ಯಾಕ್ ಡಾಟ್ಗೆ 4.5 ಇಂಚ್ಗೆ ಈ ಥರ ಮಾರ್ಕ್ ಹಾಕ್ಬೋದು. ಮತ್ತು ಇಲ್ಲಿ 1/4 ಇಂಚು ನಮಗೆ ಏನಾಗುತ್ತೆ ಹೇಳಿ, ಫ್ರಂಟ್ ಬೇಕು ಅಟ್ಯಾಚ್ ಮಾಡ್ತೀವಲ್ವ, ಆವಾಗ ಇಲ್ಲಿ ಬಾಟಮಲ್ಲಿ ಸ್ವಲ್ಪ ಲೆಂತ್ ಬಂದ್ಬಿಡುತ್ತೆ ಸ್ಟಿಚಿಂಗ್ ಹಾಕಿದಾಗ. ಅದಕ್ಕೆ 1/4 ಇಂಚು ಇಲ್ಲಿ ಕ್ರಾಸಾಗಿ ಈ ಥರ ಸ್ಟಿಚಿಂಗ್ ಮಾರ್ಕ್ ಹಾಕಬೇಕು. ಮತ್ತು ಇದು ಅಷ್ಟೇ ಶೋಲ್ಡರ್ ಡ್ರಾಪ್ ಆಗಬಾರ್ದು ಅಂತಂದರೆ ನಾವು ಇದನ್ನು ಇಲ್ಲಿ ನೆಕ್ ಕಡೆಗೆ 1/4 ಇಂಚು, ಶೋಲ್ಡರ್ ಕಡೆಗೆ ಬೇಡ, ನೆಕ್ ಕಡೆಗೆ 1/4 ಇಂಚು ಈ ಥರ ಮಾರ್ಜಿನ್ನ ತೊಗೊಳ್ಳೋಣ. ಇವಾಗ ಇವರಿಗೆ ಆರ್ಮೋಲ್ ಶೇಪು ಅಂತ ಅಂದರೆ ನಾವು ಈ ಮೆಜರ್ಮೆಂಟ್ನ ಕರೆಕ್ಟಾಗಿ ಎಲ್ಲ ಬ್ಲೌಸಲ್ಲಿ ಚೆಕ್ ಮಾಡಿಕೊಂಡೆ ಮಾಡ್ಕೋಬೇಕು. ಇಲ್ಲ ಅಂತ ಅಂದರೆ ಕಂಕ್ಲಲ್ಲಿ ಫುಲ್ಲು ರಿಂಕಲ್ ಬರುತ್ತೆ, ಚೆನ್ನಾಗಿ ಬರೋದಿಲ್ಲ. ಈ ಥರ ಬ್ಯಾಕ್ ಹಿಂಗೆ ಹಾಕ್ಕೊಳ್ರಿ. ಇದು ಶೋಲ್ಡ್ರು, ಇದು ಆರ್ಮೋಲು ಅಂದರೆ ಕಂಕ್ಲಿ ಕೆಳಗಡೆ ಬರುತ್ತಲ್ಲ ಅದು ನೋಡಿ 8 ಇಂಚು ಬರ್ತಿದೆ. ಅದೇ 8 ಇಂಚು ಇಲ್ಲಿ ಬರ್ತಿದೆಯಾ ಅಂತ ನಾವು ಚೆಕ್ ಮಾಡ್ಕೊಂಡು, ಇದು ಏನಾದರೂ ಸರಿ ಬರಲಿಲ್ಲ ಅಂತ ಅಂದರೆ ನಾವು ಮತ್ತೆ ಮೇಲ್ಗಡೆ ಮಾರ್ಕ್ ಹಾಕ್ಕೋಬೇಕಾಗತ್ತೆ, ಇಲ್ಲಾಂದರೆ ಕೆಳಗಡೆ ಮಾರ್ಕ್ ಹಾಕ್ಕೋಬೇಕಾಗತ್ತೆ. 9 ಇಂಚ್ ಬರ್ತಿದೆ, ನಾವು 5 ಇಂಚ್ಗೆ ಮಾರ್ಕ್ ಹಾಕ್ಕೊಂಡು ನೋಡೋಣ. ಈ ಥರ ಮೇಲ್ಗಡೆ ಮತ್ತು ಸೇಮ್ ಗೊತ್ತಾ ನೋಡಿ, ಕಂಕ್ಲಲ್ಲಿ ಈ ಥರ ಫ್ರಂಟ್ ಬೇಕು ಅಟ್ಯಾಚ್ ಮಾಡಬೇಕಾದ್ರೆ ಸ್ಲೀವ್ ಇದು ಒಂದೇ ಸಮ ಇರಬೇಕು, ಈ ಜಾಯಿಂಟು. ಅವಾಗ ನಮಗೆ ಕಟಿಂಗ್ ಮೆಜರ್ಮೆಂಟ್ ನೋಡಿದಾಗ ತುಂಬ ಚೆನ್ನಾಗಿ ಕರೆಕ್ಟಾಗಿ ಬರುತ್ತೆ, ಪರ್ಫೆಕ್ಟಾಗಿ. ನೋಡಿ ಇಷ್ಟು 1/2 ಇಂಚು ಮೆಜರ್ಮೆಂಟ್ ಔಟ್ ಆಗಿದೆ, ಅದರಿಂದ ಕರೆಕ್ಟಾಗಿ ಮೆಜರ್ಮೆಂಟೇ ಗೊತ್ತಾಗ್ತಾ ಇಲ್ಲ. ಅದರಿಂದ ಏನು ಮಾಡೋಣ, ಇವಾಗ ಇವ್ರದ್ದು ಅಗಲ ಬಂದು ನೋಡಿ ಈ ಥರ ಫ್ರಂಟ್ ಬೇಕಲ್ಲ ಅಪ್ ಆ್ಯಂಡ್ ಡೌನ್ ಇರೋದಕ್ಕೆ ಈ ಥರ ಮೆಜರ್ಮೆಂಟ್ ತೋರಿಸ್ತಾ ಐತೆ. ಇವಾಗ ನಾವು ಇದನ್ನ ಅಗಲನ 9.5 ಮಾಡ್ಕೊಳ್ಳೋಣ. 10 ಇಂಚು ತೊಗೊಂಡಿದೆ, 40 ಇಂಚು ಅಂತ ನಮಗೆ ಆರ್ಮೋಲ್ ಶೇಪ್ ಸರಿ ಬರ್ತಾ ಇಲ್ಲ, ಅದಕ್ಕೆ 9.5 ಹಾಕ್ಕೊಳ್ಳೋಣ. 9.5 ಹಾಕ್ಕೊಂಡು 9.5 ಹಾಕ್ಕೊಳ್ಳೋಣ. ಹಾಕ್ಕೊಂಡು ಚೆಕ್ ಮಾಡ್ಕೊಳ್ಳೋಣ.
ನೋಡಿ ಫ್ರೆಂಡ್ಸ್ 9.5 ತೊಗೊಂಡಿದ್ದೆ. ಮಾಮೂಲಿ ನೋಡಿ ಇವಾಗ 5 ಇಂಚ್ ತೊಗೊಂಡಿದ್ದು ನಾನು. 5 ಇಂಚ್ ತೊಗೊಂಡು ಇಲ್ಲಿ 1 ಇಂಚ್ಗೆ ನಾನು ಮಾರ್ಕ್ ಹಾಕ್ಕೊಂಡೆ. 1 ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಇವಾಗ ಈ ಮೆಜರ್ಮೆಂಟ್ನ ನೋಡಿದಾಗ ನಮಗೆ 8 ಇಂಚ್ ಬರಬೇಕು. ಅದು ಕರೆಕ್ಟಾಗಿ ಬರ್ತಿದೆ. ಈ ಥರ ನೋಡ್ಕೊಂಡು 8 ಇಂಚಿಗೆ ಬರಬೇಕು. 8 ಇಂಚ್ ಬರ್ತಿದೆ. ಈ ಥರ ನಾವು ಬ್ಯಾಲೆನ್ಸ್ ಮಾಡ್ಕೊಂಡು ನಾವು ಬ್ಲೌಸ್ ಸ್ಟಿಚಿಂಗ್ ಮಾಡಬೇಕಾಗತ್ತೆ. ನಾನು ಹೇಳಿದ್ನಲ್ಲ, ಇದು ಫ್ರಂಟಲ್ಲಿ ಓಪನ್ ಇದ್ದರೆ ಅಂದರೆ ಕರೆಕ್ಟ್ ಮೆಜರ್ಮೆಂಟ್ ಬರೋದಿಲ್ಲ. ಯಾಕೆ ಅಂತಂದರೆ ಕಾಜಾ ಪಟ್ಟಿನೂ ಮಾಮೂಲಿ 10 ಇಂಚೇ ಇದೆ, ಬಟನ್ ಪಟ್ಟಿನೂ 10 ಇಂಚಿದೆ. ಆ ಥರ ಬರೋದಿಲ್ಲ ನಮಗೆ. ಇದು ಕ್ಲೋಸ್ ಆದರೆ ಬಟನ್ ಪಟ್ಟಿ 9.5 ಇಂಚ್ ಬಂದರೆ ಇದು 10.5 ಇಂಚ್ ಅಂದರೆ ಒಂದು 3/4 ಇಂಚು ಏನು ಕಾಜಾ ಪಟ್ಟಿ ಬರ್ತಿದೋ ಅದು ಎಕ್ಸ್ಟ್ರಾ ಇರುತ್ತೆ. ಇದು 9.5 ಇದ್ದರೆ ಇದು ಒಂದು 10 3/4 ಇರುತ್ತೆ. ಆ ಥರ ಇರುತ್ತೆ. ಇದು ಸೇಮ್ ಮೆಜರ್ಮೆಂಟ್ ಇದೆ. ಈ ಸೈಡು 10 ಇಂಚು, ಈ ಸೈಡು 10 ಇಂಚು, ಅದಕ್ಕೆ ಕರೆಕ್ಟಾಗಿ ಬರೋದಿಲ್ಲ. ಇವಾಗ ನಾನು ಒಂದು ಸ್ವಲ್ಪ 1/2 ಇಂಚ್ ಕಮ್ಮಿ ಮಾಡ್ತೀನಿ. 1/2 ಇಂಚ್ ಕಮ್ಮಿ ಮಾಡ್ಕೊಂಡು ಅದು 10 ಇಂಚು, ಇದು 10 ಇಂಚ್, ಆ ಥರ ಬರೋಲ್ಲ. ಈ ಥರ ಬ್ಯಾಲೆನ್ಸ್ ಮಾಡ್ಕೊಂಡು ಬ್ಲೌಸ್ ಕಟ್ಟಿಂಗ್ ಮಾಡಬೇಕು. ಇದಿಷ್ಟೇ. ಅಗಲ, ಶೋಲ್ಡರು, ಆರ್ಮೋಲು, ಇದು ಬ್ಯಾಕ್ ಡಾಟು, ಇದು ಅಗಲ ಮೆಜರ್ಮೆಂಟು, ರೆಡಿ ಉಂಟ. ಇಷ್ಟೇ ಬ್ಲೌಸ್ ಕಟ್ಟಿಂಗು. ತುಂಬ ಈಸಿಯಾಗಿ ಮಾಡ್ತೀವಿ. ಇದನ್ನು ಕಟ್ ಮಾಡ್ಕೊಳ್ತೀನಿ. ಇದು ಬರೀ ರೌಂಡ್ ನೆಕ್ ಆಗಿರೋದ್ರಿಂದ ನಾನು ಇವಾಗ ರೌಂಡ್ ನೆಕ್ನ ಇಲ್ಲೇ ಕಟ್ ಮಾಡ್ಬಿಡ್ತೀನಿ. ಕಾಲು ಇಂಚ್ ಬಿಟ್ಟಿದ್ದೀವಲ್ಲ, ಇದು ನೀವು ಕಟ್ ಮಾಡೋದಿಲ್ಲ. ಇದು ಲೈನ್ಗೆಲ್ಲ ಅಟ್ಯಾಚ್ ಆದಮೇಲೆ ಕಟ್ ಮಾಡಿ ಈ ಥರ ಕಟ್ ಮಾಡ್ಕೊಂಡು ಇಲ್ಲಿ ಮ್ಯಾಚ್ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಇದು ಮಾಡ್ಕೊಂಡು ಇವಾಗ ಫ್ರಂಟ್ಗೆ ಬ್ಯಾಕಿಂದ 1 ಇಂಚ್ ಎಕ್ಸ್ಟ್ರಾ ತೊಗೋಬೇಕು. ಈ ಥರ ಹಾಕ್ಕೊಳ್ಬೇಕು. ಓಪನ್ ಸೈಡು ನಮ್ಮ ಕಡೆ ಬರಬೇಕು. ಫ್ರಂಟ್ ನಾವು ಕಟ್ ಮಾಡಬೇಕಾದ್ರೆ ಬ್ಲೌಸ್ದು ಇದು 1/2 ಇಂಚು ಕಾಜಾ ಪಟ್ಟಿ ಬಟನ್ ಪಟ್ಟಿಗೆ ಅಂದ್ಬಿಟ್ಟು ಈ ಥರ ಮಾರ್ಕ್ ಹಾಕ್ಕೋಬೇಕು. ಮಾರ್ಕ್ ಹಾಕಿ ನಾವು ಈ ಥರ ಹಾಕ್ಕೊಂಡ್ಬಿಟ್ಟು ಈ ಥರ ಸ್ಟ್ರೈಟ್ ಲೈನ್ ಎಳ್ಕೊಂಡು, ಇದನ್ನು ಅಷ್ಟೇ ಸ್ಟ್ರೈಟ್ ಲೈನ್ ಎಳ್ಕೊಂಡು, ಇದೇನು ಮೆಜರ್ಮೆಂಟ್ ಇದೆ ನೋಡಿ ಬ್ಯಾಕ್ ಸೈಡು, ಅದನ್ನು ಸೇಮ್ ಈ ಥರ ಎಲ್ಲ ಮಾರ್ಕ್ ಹಾಕ್ಕೊಬಿಟ್ಟು, ಇದು ಮ್ಯಾಚ್ ಏನಿದೆ ಮ್ಯಾಚ್ ಮಾರ್ಕ್ ಹಾಕ್ಕೊಳ್ಳಿ. ಇದು 1/2 ಇಂಚು ಎಕ್ಸ್ಟ್ರಾ ತೊಗೋಬೇಕು. ಫ್ರಂಟ್ಗಿಂತ ಬ್ಯಾಕ್ಗಿಂತ ಫ್ರಂಟ್ಗೆ 1/2 ಇಂಚು ಎಕ್ಸ್ಟ್ರಾ ತೊಗೋಬೇಕಾಗತ್ತೆ. ಇಷ್ಟು ಹಾಕ್ಕೊಂಡು ಇದು ತೊಗೋಣ. ಇವಾಗ ಮೆಜರ್ಮೆಂಟ್ ಟೇಪ್ ತೊಗೊಂಡು ನಾವು ಅವಾಗಲೇ ಬ್ಯಾಕಲ್ಲಿ ಎಷ್ಟು ತೊಗೊಂಡು 5/4 ತೊಗೊಂಡು ಅದೇ 5/4ಗೆ ಇಲ್ಲಿ ಮಾರ್ಕ್ ಹಾಕ್ಕೊಳ್ಳೋಣ. ಇಲ್ಲಿ ಮಾರ್ಕ್ ಹಾಕ್ಕೊಂಡು ಮತ್ತು ಹಾರ್ಮೋನ್ ಶೇಪ್ಗೆ ನಾವು 5 ಇಂಚ್ ತೊಗೊಂಡಿದ್ದು. 5 ಇಂಚ್ ತೊಗೊಂಡ್ಮೇಲೆ ಅದು ಪರ್ಫೆಕ್ಟಾಗಿ ಕರೆಕ್ಟಾಗಿ ಬಂದಿದ್ದು. ಈ ಥರ ಮಾರ್ಕ್ ಹಾಕ್ಕೊಳ್ಳೋಣ. ಸ್ಕೇಲ್ ಬೇಕಾದ್ರೂ ಯೂಸ್ ಮಾಡ್ಬೋದು, ಮೆಜರ್ಮೆಂಟ್ ಟೇಪ್ ಬೇಕಾದ್ರೂ ಯೂಸ್ ಮಾಡ್ಬೋದು. ಇದು 1/2 ಇಂಚ್ ತೊಗೊಳ್ತೀನಿ ನಾನು. ನಾರ್ಮಲ್ ಶೇಪ್ಗೆ 1/2 ಇಂಚ್ ತೊಗೊಳ್ತೀನಿ. 1/2 ಇಂಚ್ ತೊಗೊಂಡು ಇದು ಫ್ರಂಟ್ ಬೇಕಾ ಟಚ್ಗೆ ಅಂತ 1/2 ಇಂಚು ಮಾರ್ಕ್ ಹಾಕ್ಕೊಳ್ಳೋಣ. ಫಸ್ಟು ಮಾರ್ಕ್ ಹಾಕ್ಕೊಬಿಟ್ಟು ಇವಾಗ ಇಲ್ಲಿ 4.5 ಇಂಚ್ ಬರ್ತಿದೆ. 4.5ಗೆ 2 ಕಾಲಿಗೆ ಈ ಥರ ಮಧ್ಯಕ್ಕೆ ಮಾರ್ಕ್ ಹಾಕ್ಬೋದು. 1/2 ಇಂಚ್ ಬಿಟ್ಟಿಡಬೇಕು ಫ್ರಂಟ್ ಬೇಕಾ ಟಚ್ಗೆ ಅಂತ. 5 ಇಂಚ್ ತೊಗೊಂಡಿದ್ದೀವಿ. 1/2 ಇಂಚ್ ಬಿಟ್ಟ ಮೇಲೆ 4.5 ಇಂಚು. 4.5 ಇಂಚಲ್ಲಿ ಅರ್ಧ ಭಾಗ 2 ಕಾಲು ಏನು ಮೆಜರ್ಮೆಂಟ್ ಇದೆ ಆ ಜಾಗದಲ್ಲಿ 1/2 ಇಂಚ್ ಒಳಗಡೆ ಈ ಥರ ಮಾರ್ಕ್ ಹಾಕ್ಬೋದು. ಈ ಥರ ಮಾರ್ಕ್ ಹಾಕ್ಕೊಂಡು ನೋಡಿ ಈ ಥರ ಕ್ರಾಸಾಗಿ. ಯಾಕೆ ಅಂತಂದರೆ ಈ ಶೇಪಲ್ಲಿ ಒಬ್ಬೊಬ್ಬರಿಗೆ ಬ್ಲೌಸು ಆರ್ಮು ಯೂಸ್ ಬರುತ್ತೆ ಫ್ರಂಟ್ ಸೈಡ್. ಈ ಥರ ಮಾರ್ಕ್ ಹಾಕ್ಕೊಳ್ಳಿ. ಇಲ್ಲ ಅಂತಂದರೆ ನಿಮ್ಮ ಹತ್ರ ಸ್ಕೇಲ್ ಇತ್ತು ಅಂತಂದರೆ ಸ್ಕೇಲಲ್ಲಿ ಬೇಕಾದರೂ ಅದು ಬ್ಯಾಲೆನ್ಸ್ ನೋಡ್ಕೊಂಡು ಮಾರ್ಕ್ ಹಾಕ್ಕೋಬೋದು. ಹಂಗೆ ಬೇಕಾದರೂ ಮಾರ್ಕ್ ಹಾಕ್ಕೋಬೋದು. ಇದು 1/2 ಇಂಚು ಮತ್ತು ಇಲ್ಲೂ ಅಷ್ಟೇ ಈ ಥರ 1/2 ಇಂಚ್ ಒಳಗಡೆ ತೊಗೊಂಡು ಮಾರ್ಕ್ ಹಾಕ್ಕೋಬೇಕು. ಈ ಥರ ಹಾಕ್ಕೊಂಡಾಗ ಇಲ್ಲಿ ಫ್ರಂಟಲ್ಲಿ ಏನು ಬರುತ್ತೆ, ಫ್ರಂಟಲ್ಲಿ ಒಬ್ಬೊಬ್ರಿಗೆ ಇಲ್ಲಿ ರಿಂಕಲ್ ಥರ ಬರುತ್ತೆ. ಆ ಥರ ಬರೋದಿಲ್ಲ, ಚೆನ್ನಾಗಿ ಬರುತ್ತೆ ಶೇಪ್. 1/2 ಇಂಚಾದರೂ ಸರಿ, ಇಲ್ಲಾಂದರೆ ಅದಕ್ಕಿಂತ ಸ್ವಲ್ಪ ಕಮ್ಮಿ 1/4 ಇಂಚಾದರೂ ತೊಗೊಬೋದು. ಆ ಥರ ಕ್ರಾಸಾಗಿ. ಇವ್ರಿಗೆ ಫ್ರಂಟು ನೆಕ್ಕು 7 ಇಂಚಿದೆ. 1/2 ಇಂಚ್ ಮಾರ್ಜಿನು
ಎರಡು ಸೇರಿ 7ವರೆಗೆ ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ. ಯಾವ ಥರ ಫ್ರಂಟ್ದು ಡೀಪು ಯಾವ ಮೆಜರ್ಮೆಂಟಲ್ಲಿ ಕಟ್ ಮಾಡಬೇಕು ಅಂದರೆ, ಇದು ಬಟನ್ ಪಟ್ಟಿ ಸೈಡೇ ತೊಗೋಬೇಕಾಗುತ್ತೆ. ನಾವು ಬಟನ್ ಪಟ್ಟಿ ಸೈಡೇ ತೊಗೊಂಡು ಬ್ಲೌಸ್ನ ಈ ಥರ ಫ್ಲ್ಯಾಟಾಗೆ ಈ ಥರ ಹಾಕ್ಕೊಂಡು ಫ್ರಂಟ್ ಬೇಕಟ್ಟೆಚ್ ಏನಿದೆ ಸೆಂಟರ್ ಭಾಗದಲ್ಲಿ ನೋಡಿ, ಟೇಪ್ನ ಈ ಥರ ಮಡಗಿದಾಗ ಇಲ್ಲಿ ಗೊತ್ತಾಗುತ್ತೆ ನೋಡಿ 7 ಇಂಚ್ ಬರ್ತಿದೆ. 1/2 ಇಂಚು ಫ್ರಂಟ್ ಬೇಕಟ್ಟೆಚ್ಗೆ, ಇಷ್ಟು ಸೇರಿ 7ವರೆ. ಕತ್ತಗಲ ನೋಡಿ 2 ಇಂಚು, ಕತ್ತಗಲ 2.5 ಇಂಚು, 3 ಕಾಲು, 7ವರೆಗೆ ಇದು ಅಷ್ಟು ಒಂದು ಮಾರ್ಕ್ ಹಾಕ್ಕೊಳ್ಳೋಣ. ಮಾರ್ಕ್ ಹಾಕ್ಕೊಂಡು ಇಲ್ಲಿ ಒಂದು 2ವರೆ ತೊಗೊಳ್ತೀನಿ. ನೆಕ್ ಶೇಪ್ಗೆ 2ವರೆ ತೊಗೊಳ್ತೀನಿ. ಇಲ್ಲಿ 2 ಇಂಚ್ ತೊಗೊಂಡಿದ್ದೀನಿ, ಇಲ್ಲಿ 2ವರೆ ತೊಗೊಂಡಿದ್ದೀನಿ. ಬ್ಯಾಕಲ್ಲಿ ಇಲ್ಲಿ 2 ಇಂಚು, ಇಲ್ಲಿ 3 ಇಂಚು, ಆ ಥರ ತೊಗೊಂಡಿರೋದು. ಇದು ಅಷ್ಟೇ ನಾರ್ಮಲಾಗೆ 1 ಇಂಚು ಗ್ಯಾಪ್ ಇರಿ, 1 ಇಂಚು ಇಲ್ಲ 3/4 ಇಂಚು ಈ ಥರ ಮಾರ್ಕ್ ಹಾಕ್ಕೊಂಡು ಈ ಥರ ಮಾರ್ಕ್ ಹಾಕ್ಕೊಂಡು ರೌಂಡ್ ಶೇಪ್. ಸ್ಕೇಲ್ ಇದ್ದರೆ ಸ್ಕೇಲಲ್ಲಿ ಬೇಕಾದ್ರೂ ನೀವು ಶೇಪ್ನ ಡ್ರಾ ಮಾಡ್ಕೋಬೋದು. ನಾನು ಹಾಗೆ ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ. ಸ್ಕೇಲ್ ಇದ್ದರೆ ಈ ಸ್ಕೇಲಲ್ಲಿ ಬೇಕಾದ್ರೂ ಈ ಥರ ಮಾರ್ಕ್ ಹಾಕೋದು. ಈ ಥರ ಶೇಪ್ ಡ್ರಾ ಮಾಡ್ಕೊಂಡು ಇಲ್ಲೂ ಅಷ್ಟೇ 1/4 ಇಂಚು ಫ್ರಂಟ್ ಬೇಕಟ್ಟೆಚ್ಚಲ್ಲಿ ಶೋಲ್ಡರ್ ಡ್ರಾಪ್ ಆಗ್ತಾಯಿರಲ್ಲ, ಅದರಿಂದ ನೆಕ್ ಕಡಿಕೆ 1/4 ಇಂಚು ತೆಗಿಬೇಕು, ಶೋಲ್ಡರ್ ಕಡಿಕೆ ಬೇಡ. ಅಲ್ಲಿ ಮತ್ತು ಇಲ್ಲಿ ನೆಕ್ ಮಾಡ್ತಾಯಿತ್ತಲ್ಲ, ಇದನ್ನು ಆಮೇಲೆ ಹಾಕೊಳ್ಳೋದು. ಇಡೀ ಬ್ಲೌಸ್ ಏನಿದೆ ಫ್ರಂಟ್ ಬೇಕಟ್ಟೆಚ್ ಇಲ್ಲಿ ಸೆಂಟರ್ ಏನಿದೆ ಅಲ್ಲಿಂದ ಇಲ್ಲಿ ಮೇನ್ ಡಾಟ್ ಏನಿದೆ ಅದಕ್ಕೆ ಚೆಕ್ ಮಾಡ್ಕೊಳ್ಳೋಣ. 12 ಇಂಚ್ ಬರ್ತಿದೆ. ನಾವು ಕ್ರಾಸ್ ಪಟ್ಟಿ ಬಿಟ್ಟು ಮೇಲ್ಗಡೆ ಸ್ಟಿಚಿಂಗ್ 12 ಇಂಚು. 12 ಇಂಚ್ಗೆ ಪ್ಲಸ್ 1 ಇಂಚ್ ಆ್ಯಡ್ ಮಾಡಿದಾಗ 13 ಇಂಚ್ ಬರುತ್ತೆ. ಹದಿಮೂರು ಇಂಚ್ಗೆ ಈ ಥರ ಸ್ಟ್ರೈಟು ಮಾರ್ಕ್ ಹಾಕ್ಕೊಳ್ಳೋಣ. ಇಲ್ಲಿಂದ ಯಾವುದೇ ಮೆಜರ್ಮೆಂಟ್ ಆಗಲಿ 1/2 ಇಂಚ್ ಏನಿದೆ ಫ್ರಂಟ್ ಬೇಕಟ್ಟೆಚ್ಗೆ ಇದು ಕಾಜಾಪಟ್ಟಿ ಬಟನ್ ಪಟ್ಟಿಗೆ ಅಂತ ಅದನ್ನು ಬಿಟ್ಟು ಮಾರ್ಕ್ ಹಾಕಿದ್ದೀವಲ್ಲ, ಅಲ್ಲಿಂದ ಮಾಡ್ಕೊಳ್ಳಿ. 2.5 ಇಂಚೇ ತೊಗೋಬೇಕು ಈ ಮೆಜರ್ಮೆಂಟು. ಇದು ಡಾಟ್ ಏನಿದೆ ಅದನ್ನು ಚೆಕ್ ಮಾಡ್ಕೊಳ್ಳೋಣ. ಅಲ್ಲಿ 2 ಇಂಚೇ ತೆಗೆದಿದ್ದಾವೆ. 2 ಇಂಚು ಮಧ್ಯಕ್ಕೆ 1 ಇಂಚು 3.5 ಬರುತ್ತೆ. 3.5 ಆಗುತ್ತೆ. ಅದು 3.5 ಇಲ್ಲೂ ಮಾರ್ಕ್ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಮತ್ತು 2.5 ಇಂಚ್ಗೆ ಫ್ರಂಟು ಡಾಟ್ ಮೇನ್ ಡಾಟ್ ಏನಿದೆ ಅದು 2.5 ಇಂಚ್ಗೆ ತೊಗೊಳೋಣ. ಕ್ರಾಸ್ ಪಟ್ಟಿ ಏನು ಬರುತ್ತೆ ಅದನ್ನು ಚೆಕ್ ಮಾಡ್ಕೊಳ್ಳೋಣ. ಈ ಥರ ಮಾಡ್ಕೊಂಡು 3 ಇಂಚ್ ಬರ್ತಿದೆ. 3 ಇಂಚ್ಗೆ ಪ್ಲಸ್ 1 ಇಂಚ್ ಆ್ಯಡ್ ಮಾಡಿದಾಗ 4 ಇಂಚು. ಇಲ್ಲಿ ಅದರಲ್ಲಿ ಅರ್ಧ ಭಾಗ 2 ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಳ್ಳೋಣ. ಇಲ್ಲಿ 2 ಇಂಚ್ ಇಲ್ಲಿ ಈ ಡಾಟು 2.5 ಇಂಚ್ಗೆ ಈ ಥರ ಮಾರ್ಕ್ ಹಾಕ್ಕೊಳ್ಳೋಣ. ಮಾರ್ಕ್ ಹಾಕ್ಕೊಂಡು ಈಗ ಇಲ್ಲಿಂದ ಇಲ್ಲಿಗೆ ಏನು ಮೆಜರ್ಮೆಂಟ್ ಬರುತ್ತೆ 1.5 ಬರ್ತಿದೆ. 1.5ಗೆ ಇಲ್ಲೊಂದು ಮಾರ್ಕ್ ಹಾಕ್ಕೊಳ್ಳೋಣ. ಇದು 4 ಡಾಟ್ಸ್ ಬ್ಲೌಸು. ಮತ್ತು ಇದೆಯಲ್ಲ ಬ್ಲೌಸು ಈ ಥರ ಮಾಡ್ಕೊಳ್ಳಿ. ನಾರ್ಮಲ್ ಶೇಪ್ ಇದೆ ಕಂಕ್ಳು ಕೆಳಗಡೆ, ಅಲ್ಲಿಂದ ಕ್ರಾಸ್ ಪಟ್ಟಿ ಎಷ್ಟು ಇಂಚ್ ಬರ್ತಿದೆ ಅಂತಂದ್ಬಿಟ್ಟು ಚೆಕ್ ಮಾಡ್ಕೊಳ್ಳೋಣ. ಕ್ರಾಸ್ ಪಟ್ಟಿ ಸ್ಟಿಚಿಂಗ್ ಏನಿದೆ 6.5ಗೆ 1.5 ಇಂಚ್ ಆ್ಯಡ್ ಮಾಡಬೇಕು. ಆವಾಗ 8 ಇಂಚ್ ಆಗುತ್ತೆ. 6.5ಗೆ ಯಾಕೆ ಅಂತಂದರೆ 4 ಡಾಟ್ ಬ್ಲೌಸ್ ಅಲ್ವಾ, ಇಲ್ಲಿ 1/2 ಇಂಚ್ ಹೋಗುತ್ತೆ. ಕ್ರಾಸ್ ಪಟ್ಟಿಲಿ ಸ್ಲೀವ್ ಅಟ್ಯಾಚ್ ಮಾಡಬೇಕಾದ್ರೆ 1/2 ಇಂಚ್ ಹೋಗುತ್ತೆ. ಈ ಡಾಟು 4ನೇ ಡಾಟ್ ಹಿಡಿತೀವಲ್ಲ ಅಲ್ಲಿ 1/2 ಇಂಚ್ ಹೋಗುತ್ತೆ. 1/2 ಇಂಚು ಇಲ್ಲ 3/4 ಇಂಚ್ ಹೋಗುತ್ತೆ. ಅದಕ್ಕೆ ನಾವು 1.5 ಇಂಚನ್ನ ಎಕ್ಸ್ಟ್ರಾ ತೊಗೋಬೇಕು. 6.5 ಬರ್ತಿದೆ. 6.5ಗೆ 1.5 ಇಂಚ್ ಆ್ಯಡ್ ಮಾಡಿದ್ರೆ 8 ಇಂಚ್ ಆಗುತ್ತೆ. 8 ಇಂಚ್ಗೆ ಇಲ್ಲಿ ಮಾರ್ಕ್ ಹಾಕ್ಕೊಳ್ಳೋಣ. ಮಾರ್ಕ್ ಹಾಕ್ಕೊಂಡು ಈ ಶೇಪು ಈ ಥರ ಇಲ್ಲಿ
ಈ ಡಾಟ್ಸ್ಗೆ ಏನು ಹಾಕಿದ್ದೀವಿ, 1/4 ಇಂಚ್ ಕೆಳಗಡೆಗೆ, 1/4 ಇಂಚಷ್ಟು ಕೆಳಗಡೆಗೆ ಈ ಥರ ಶೇಪ್. ಇಲ್ಲಿಂದ ಇಲ್ಲಿಗೆ 1/2 ಇಂಚ್ ಮೇಲ್ಗಡೆಗೆ, ಇಲ್ಲಿ 1/2 ಇಂಚ್ ಮೇಲ್ಗಡೆಗೆ ಈ ಥರ ಮಾರ್ಕ್. ಈ ಡಾಟ್ಗೆ ನೋಡಿ ಈ ಥರ ಮೆಜರ್ಮೆಂಟ್ ಇಟ್ಟು ಈ ಥರ ಮಾಡ್ಕೊಳ್ಳಿ, ಸ್ಕೇಲ್ ಈ ಥರ ಮಾಡ್ಕೊಳ್ಳಿ. ಈ ಮಾರ್ಕ್ ಏನಿದೆ ಇಲ್ಲಿ 2.5 ಇಂಚ್ ಇಲ್ಲಿಂದ ಹಾಕಿದ್ದೀವಲ್ವ, ಇದೇ ಮೆಜರ್ಮೆಂಟ್ಗೆ ನಾವು ಇನ್ನು ಕ್ರಾಸಿಗೆ ಡಾಟ್ ಹಾಕೋದು. ಈ ಶೇಪ್ ನಾವು ಈ ಥರ ಬರಬೇಕು, ರೌಂಡ್ ಶೇಪ್. ಇವಾಗ ಈ ಏನು ಬಂತು 1.5, ಆ 1.5 ಇಲ್ಲಿಂದ ಇಲ್ಲಿಗೆ ಚೆಕ್ ಮಾಡ್ಕೊಳ್ಳೋಣ. ಇಲ್ಲಿಂದನೂ 1.5 ಇರಬೇಕು, ಇಲ್ಲಿಂದನೂ 1.5 ಇರಬೇಕು. ಇಲ್ಲಿಂದ ಮೇಲ್ಗಡೆಗೆ 2 ಇಂಚ್ಗೆ ಈ ಥರ ಮಾರ್ಕ್ ಹಾಕ್ಕೊಂಡು ಬ್ಲೌಸು ಇದು ಈ ಶೇಪು ಅಷ್ಟೇ. ನಾವು ಈ ಥರ ತೊಗೊಂಡಾಗ ಇದು ರೌಂಡ್ ಶೇಪ್ ಬರಬೇಕು, ಈ ಥರ ಬರುತ್ತೆ. ಇದಾಯಿತು. ಇವಾಗ ಇದೇನಿದೆ ಇಲ್ಲಿ 1/4 ಇಂಚು ಇವಾಗ ಏನು ಕ್ರಾಸಾಗಿ ಇದು ಮಾಡಬಲ್ಲ, ಶೋಲ್ಡರ್ ಡ್ರಾಪ್ ಆಗಬಾರ್ದು ಅಂತಂದರೆ ಈ ಮೆಜರ್ಮೆಂಟ್ನೆಲ್ಲ ಕರೆಕ್ಟಾಗಿ ನಾವು ಮಾಡ್ಕೋಬೇಕು. ಇದು ಅಷ್ಟೇ 1/4 ಇಂಚು ನೆಕ್ ಕಡಿಯೋಕ್ಕೆ ಕ್ರಾಸಾಗಿ ಮಾರ್ಕ್ ಹಾಕೋದು. ಕಾಣ್ತಿದೆಯಾ? ಇಲ್ಲಿ ಕ್ರಾಸಾಗಿ ಇಲ್ಲಿಂದ ಡಾಟ್ ಹೆಂಗೆ ಹಿಡಿದೀವಿ ನಾವು ಕ್ರಾಸಾಗಿ ಆ ಥರ ಮಾರ್ಕ್ ಹಾಕೋಬೇಕು. ಇಲ್ಲೂ ಅಷ್ಟೇ, ಇಲ್ಲೂ ಅಷ್ಟೇ ಶೋಲ್ಡರ್. ಈ ಕ್ರಾಸ್ ಪಟ್ಟಿ ಕಟ್ ಮಾಡ್ಕೊಳ್ಳೋಣ. ಈ ಮೆಜರ್ಮೆಂಟು ಇಷ್ಟೇ, ಮುಗೀತು. ಬೇರೆ ಏನಿಲ್ಲ ಇದರಲ್ಲೆಲ್ಲ ಏನು ನಾರ್ಮಲ್ ಶೇಪು ಎಲ್ಲ ನಾವು ಏನು ಮಾರ್ಕ್ ಹಾಕ್ಕೊಳಂಗೆ ಇಲ್ಲ. ಕ್ರಾಸ್ ಪಟ್ಟಿ ಕಟ್ ಮಾಡ್ಕೊಳ್ಳೋಣ. ಕ್ರಾಸ್ ಪಟ್ಟಿ ಕಟ್ ಮಾಡ್ಕೊಳ್ಳೋಕ್ಕೆ ಇಲ್ಲಿ ಬೇಗ ಸ್ಟ್ರೈಟ್ ಮಾರ್ಕ್ ಹಾಕ್ಕೊಳ್ಳೋಣ. ಹಾಕೊಂಡು ಇನ್ನೇನು ಬರ್ತಿದೆ ನೋಡಿ, ಬಟನ್ ಪಟ್ಟಿ ಕಡೆ ಚೆಕ್ ಮಾಡ್ಕೊಳ್ಳಿ. ಕಜ ಪಟ್ಟಿ ಕಡೆ ಬೇಡ. 3 ಇಂಚಿಗೆ 3 ಇಂಚ್ಗೆ ಪ್ಲಸ್ 1 ಇಂಚ್ ಆ್ಯಡ್ ಮಾಡಿದಾಗ 4 ಇಂಚ್ ಬರುತ್ತೆ. 4 ಇಂಚು ಇಲ್ಲಿ ಮೇನ್ ಡಾಟ್ ಇದೆಯಲ್ಲ ಅಲ್ಲಿ ಚೆಕ್ ಮಾಡ್ಕೋಬೇಕು. ಅಲ್ಲಿ ಚೆಕ್ ಮಾಡ್ಕೊಂಡಾಗ 2 ಇಂಚು ಪ್ಲಸ್ 1 ಇಂಚ್ ಆ್ಯಡ್ ಮಾಡಿದ್ರೆ 3 ಇಂಚ್ ಬರುತ್ತೆ. 3 ಇಂಚು ಇಲ್ಲಿ ಈ ಕಡೆ ಸೈಡಲ್ಲಿ, ಇದು ಅಷ್ಟೇ 3 ಇಂಚು. ಈ ಕಡೆ 4 ಇಂಚು, ಈ ಕಡೆ 4 ಇಂಚು ಫಸ್ಟ್ ಮಾರ್ಕ್ ಹಾಕೋಣ. ಮಾರ್ಕ್ ಹಾಕ್ಕೊಂಡು ಆಮೇಲೆ ಇಲ್ಲಿ 3 ಇಂಚ್ಗೆ ಅಂತ ಒಂದು ಮಾರ್ಕ್ ಹಾಕ್ಕೊಳ್ಳಿ. 3 ಇಂಚ್ಗೆ ಅಂತ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಈ 3.5 ಶೇಪ್ ಬರುತ್ತಲ್ಲ, ನಾವು ಇಲ್ಲಿಂದ ಸೆಂಟು ಡಾಟ್ಗೆ ಏನು ತೊಗೊಂಡು ನೋಡಿ, ಇಲ್ಲಿಂದ ಇಲ್ಲಿಗೆ 2.5, ಇಲ್ಲಿಂದ ಇಲ್ಲಿಗೆ 1 ಇಂಚು, ಟೋಟಲ್ಲು 3.5. ಆ 3.5 ಶೇಪೇ ಇಲ್ಲೂ ತೊಗೋಬೇಕು. ಇಲ್ಲಿ ತೊಗೊಂಡು ಇಲ್ಲಿ 3 ಇಂಚ್ಗೆ ಮಾರ್ಕ್ ಹಾಕ್ಕೊಳ್ಳೋಣ. ಮಾರ್ಕ್ ಹಾಕ್ಕೊಂಡು ಬೇಕಾದ್ರೆ ಈ ಥರ ಸ್ಕೇಲಲ್ಲಿ ಬೇಕಾದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಹಂಗೆ ಬೇಕಾದ್ರೂ ಹಾಕ್ಕೋಬೋದು. ಸ್ಕೇಲ್ನ ಯೂಸ್ ಮಾಡಿಕೊಂಡ್ರೆ ಇದಾಗುತ್ತೆ. ಇಲ್ಲೊಂದು ಸ್ವಲ್ಪ ಹಿಂಗೆ ಕರ್ವ್ ಶೇಪ್ ಕೊಡಿ, ಕಪ್ಸು ಚೆನ್ನಾಗಿ ಕೂರಬೇಕು ಅಂತ ಅಂದ್ಬಿಟ್ಟು. ಸರಿನಾ? ಈ ಥರ ಮಾಡ್ಕೊಂಡು ಇಷ್ಟೇ. ಬ್ಲೌಸು ಕಟ್ಟಿಂಗ್, ಇದು ಫ್ರಂಟ್ ಕಟ್ಟಿಂಗು ಇಷ್ಟೇ. ಇದ್ರದ್ದು ಕ್ರಾಸ್ ಪಟ್ಟಿ ಫ್ರಂಟು ಕಟ್ ಮಾಡ್ಕೊಳ್ತೀನಿ ನಾನು. ಆಯಿತು, ಕ್ರಾಸ್ ಪಟ್ಟಿ ಇದು ಇಲ್ಲೊಂದು ಮ್ಯಾಚ್ ಹೊಡ್ಕೊಳ್ಳಿ.
ಸ್ಲೀವ್ ಕಟ್ ಮಾಡ್ಕೊಳ್ಳೋಣ ಈಗ. ಫ್ರೆಂಡ್ಸ್ ಸ್ಲೀವ್ ಕಟ್ ಮಾಡೋಣ ಇದು ಬಫ್ ಸ್ಲೀವು. ಇದು ಸ್ಲೀವ್ ಬಂದು 10.5 ಇಂಚಿದೆ ನೋಡಿ. 1/2 ಇಂಚು ಕೆಳಗಡೆ ಬಾಟಮಲ್ಲಿ ಮಾರ್ಜಿನ್ ಬಿಟ್ಟಿದ್ದೀನಿ, ಮೇಲ್ಗಡೆ ಏನು ಬಿಟ್ಟಿಲ್ಲ. 10.5 ತೊಗೊಂಡಿದ್ದೀನಿ. ಫ್ಯಾಬ್ರಿಕ್ಕು 2 ಇಂಚಿದೆ, 1.5 ಇಂಚ್ ತೊಗೊಳ್ತಿದೆ. ಸ್ವಲ್ಪ ಬಫ್ ಜಾಸ್ತಿನೇ ಬರಲಿ ಅಂತ ಅಂದರು. ಬ್ಲೌಸ್ ಪೀಸ್ ಅಷ್ಟೊಂದು ಬಿದ್ದಿಲ್ಲ, ನಾನು ತುಂಬ ಜಾಸ್ತಿ ಬಫ್ ಬರೋ ಥರ ಕಟ್ ಮಾಡಿದೆ. ಇಲ್ಲಿಂದ ಇಲ್ಲಿಗೆ 3.5 ಇಂಚು ಮಾರ್ಕ್ ಹಾಕ್ಕೊಳ್ತೀವಿ. ಸ್ಲೀವ್ನ ನೋಡಿ ಈ ಥರ ಇರುತ್ತಲ್ವ, ಈ ಥರ ಇರೋದನ್ನ ರೆಡಿ ಇದು ಈ ಥರ ಹಿಂಗೆ ಹಾಕ್ಕೊಂಡು ಈ ಥರ ಹಾಕ್ಕೊಳ್ಬೇಕು. ಇದೇನು ಬರುತ್ತೆ ನೋಡಿ ಇಲ್ಲಿ ಹಾರ್ಮೋಲ್ ಶೇಪು, ಅಲ್ಲಿಗೆ ನಾವು ಈ ಥರ ಮಾರ್ಕ್ ಹಾಕ್ಕೋಬೇಕು. ಈ ಥರ ಅಗಲ ಬಿಚ್ಚಿಬಿಟ್ಟು ನೋಡಿ ಈ ಮೆಜರ್ಮೆಂಟ್ಗೆ ನಾವು ಮಾರ್ಕ್ ಹಾಕ್ಕೋಬೇಕು. ಇದು 10.5 ಇಂಚ್ ಇರೋದ್ರಿಂದ 3.5 ಬರಲೇಬೇಕು. 3.5 ತೊಗೊಂಡಿಲ್ಲ ಅಂತ ಅಂದರೆ ಚೆನ್ನಾಗಿ ಬರೋದಿಲ್ಲ ಶೇಪು. ಇಲ್ಲಿ 2 ಇಂಚ್ 1.5 ಇಂಚ್ ತೊಗೊಂಡಿದ್ದೀನಿ ಬಫ್ಗೆ 1.5 ಇಂಚ್ ತೊಗೊಂಡಿದ್ದೀನಿ. 3.5 ಇಂಚ್ಗೆ ಈ ಥರ ಮಾರ್ಕ್ ಹಾಕ್ಕೊಟ್ಟಿದ್ದೀನಿ ಸ್ಟ್ರೈಟ್. ಇದು ನಾರ್ಮಲ್ ಸ್ಲೀವ್ ಕಟ್ಟಿಂಗ್ಗೆ ಇಷ್ಟು, ಇದು ಬಫ್ಗೋಸ್ಕರ ಎಕ್ಸ್ಟ್ರಾ ತೊಗೊಂಡಿರೋದು. ಇವಾಗ ಇಲ್ಲಿಂದ ಇಲ್ಲಿಗೆ 8.5 ಹಾರ್ಮೋಲ್ ಶೇಪ್ ಅವಾಗಲೇ ನೋಡಿದ್ವಲ್ಲ 8.5 ಬಂದಿದೆ. ನಾನು ಬಾಡಿ ಮೆಜರ್ಮೆಂಟ್ ಕಟ್ ಮಾಡಿದ್ನಲ್ಲ, ಆ ಬಾಡಿ ಮೆಜರ್ಮೆಂಟ್ಗೆ ನಾನು ಸ್ಲೀವು ನೋಡಿ 9.5 ಇಂಚ್ ತೊಗೊಂಡಿದ್ದೀನಿ. ನಾನು ರೆಡಿ ಮೆಜರ್ಮೆಂಟು 11.5 ಇಂಚ್ ತೊಗೊಂಡಿದ್ದೀನಿ ಬಾಡಿ ಮೆಜರ್ಮೆಂಟು. ಅದಕ್ಕೆ 2 ಇಂಚು ಮೈನಸ್ ಮಾಡಿದಾಗ 9.5 ಬಂದಿದೆ ನೋಡಿ. ಈ ಥರ ಹಾಕ್ಕೋಬೇಕು. ಈ ಥರ ಹಾಕ್ಕೊಂಡು 2 ಇಂಚು ಮಾರ್ಜಿನ್ ಬಿಟ್ಟಿದ್ದೀನಿ. ಇದು ಎಲ್ಬೋ ಲೆಂತ್ ಸ್ಲೀವು ಮತ್ತು ಬಫ್ ಸ್ಲೀವು ಎರಡೂ ಆಗಿದೆ ಅಲ್ವಾ ನೋಡಿ. ಈ ಥರ ಇಲ್ಲಿ ಸ್ಟಾರ್ಟಿಂಗ್ ಇದೆಯಲ್ಲ ಮಾರ್ಕು, ಅಲ್ಲಿಂದ ನೋಡಿ ಈ ಥರ ಕ್ರಾಸಾಗಿ 1/4 ಇಂಚು ಈ ಥರ ಎಲ್ಬೋ ಲೆಂತ್ ಸ್ಲೀವ್ ಆದಾಗ ನಾವು ಈ ಥರ ತೊಗೋಬೇಕು. ಇಲ್ಲ ಅಂತಂದರೆ ಈ ಜಾಗದಲ್ಲಿ ಲೂಸ್ ಬರುತ್ತೆ. ನಾವು ಸ್ಲೀವ್ ಫಿನಿಶಿಂಗ್ ಕೊಡ್ತೀವಲ್ವ ಆವಾಗ. ಸ್ಟಿಚಿಂಗು ಅಷ್ಟೇ, ಸ್ಟ್ರೈಟ್ ಹಾಕೋಂಗಿಲ್ಲ, ಒಂದು ಸ್ವಲ್ಪ 1/4 ಇಂಚು ಒಳಗಡೆ ಕದಂಗೆ ಹಾಕಬೇಕಾಗತ್ತೆ. ಅದಕ್ಕೆ ಈ ಥರ ಸ್ಲೀವ್ನ 1/4 ಇಂಚು ಒಳಗಡೆ ಕದಂಗೆ ಕಟ್ಟಬೇಕು ಮಾಡಬೇಕು. 1/4 ಇಂಚು ಒಳಗಡೆಕ್ಕಾಗೋ ಥರನೇ ಮಾರ್ಕ್ ಹಾಕಬೇಕು. ಇವಾಗ ಇದೆಯಲ್ವ, ನಾನಿಲ್ಲಿ 2 ಇಂಚು ಮಡಗಿದ್ದೀನಲ್ವಾ, ಈ ಥರ ಸ್ಕೇಲ್ ಮಾಡ್ಕೊಳ್ಳಿ. ಬಫ್ ಸ್ಲೀವ್ಗೆ ಇದೇ ಥರನೇ ಮಾಡೋದು. ಈ ಥರ ಶೇಪ್ ಹಾಕ್ಮೇಲೆ ಇಲ್ಲಿ 2 ಇಂಚ್ ತೊಗೊಂಡಿದ್ದೀನಿ ನಾನು. 2 ಇಂಚಲ್ಲ 1.5 ಇಂಚು. ಬೇಕು ಅಂತಂದರೆ 2 ಇಂಚ್ ತೊಗೋಬೋದು, 3 ಇಂಚ್ ತೊಗೋಬೋದು. ಜಾಸ್ತಿ ಬಫ್ ಬರುತ್ತೆ, ಜಾಸ್ತಿ ಬರುತ್ತೆ ಅಷ್ಟೇ, ಏನು ಮಿಸ್ಟೇಕ್ ಆಗೋದಿಲ್ಲ. ಒಬ್ರೊಬ್ರು ಸಿಂಪಲ್ಲಾಗಿ ಕಮ್ಮಿ ಇರಲಿ ಅಂತ ಹೇಳ್ತಾರೆ ಬಫು, ಇನ್ನೊಬ್ರೊಬ್ರು ಸ್ವಲ್ಪ ಇರಲಿ ಜಾಸ್ತಿನೇ ಅಂತ ಹೇಳ್ತಾರೆ. ಇವ್ರು ಎಷ್ಟು ಬರುತ್ತೋ ಅಷ್ಟು ಇಡಿ ಅಂತ ಅಂದರು, ಆದರೆ ಫ್ಯಾಬ್ರಿಕ್ ಇಲ್ಲ ಜಾಸ್ತಿ ಬ್ಲೌಸ್ ಪೀಸು ಟಾಪ್ ಸೈಡ್ದು. ಈ ಥರ ಇಲ್ಲಿ 2 ಇಂಚ್ಗೆ ಹಾಕಿದ್ದೀವಲ್ವ, ಅಲ್ಲಿಂದ ಈ ಆರ್ಮೋಲ್ ಶೇಪ್ ಏನಿದೆ ಅಲ್ಲಿಗೆ ಈ ಥರ ಮಾರ್ಕ್ ಹಾಕ್ಕೊಂಡು ಮತ್ತೆ ನೋಡಿ ಒಂದು 1/4 ಇಂಚು, 1/4 ಇಂಚಲ್ಲ 1/2 ಇಂಚು ಒಳಗಡೆ ಕದಂಗೆ ಇಟ್ಕೊಂಡು ಇಲ್ಲಿ ಮಾತ್ರ ಇಲ್ಲಿಂದ ಇಲ್ಲಿಗೆ 1/2 ಇಂಚ್ ಇರಲಿ. ಈ ಮಾರ್ಕು ಸೇಮ್ ಇರಲಿ. ಬಫ್ ಸ್ಲೀವ್ ಕಟ್ಟಿಂಗು ತುಂಬ ಈಸಿ. ಇಷ್ಟೇ. ಇದಾದಮೇಲೆ ಕಟ್ ಮಾಡಬೇಕಾದ್ರೆ ನಾವು 1/4 ಇಂಚು ಒಳಗಡೆ ಕದಂಗೆ ಮಾರ್ಕ್ ಹಾಕಿದ್ವಲ್ಲ, ಅದ್ರ ಮೇಲೆ ಕ್ರಾಸಾಗಿ ಇಲ್ಲಿ ಮಾತ್ರ ಸೇಮ್ ಮೆಜರ್ಮೆಂಟ್, ಒಳಗಡೆ ಮಾತ್ರ ಕ್ರಾಸಾಗಿ ತೊಗೋಬೇಕು 1/4 ಇಂಚು. ಇದಾದ್ಮೇಲೆ ಇಲ್ಲೊಂದು ನ್ಯಾಚ್ ಹೊಡ್ಕೊಳ್ಳಿ, ಇಲ್ಲೊಂದು ನ್ಯಾಚ್ ಹೊಡ್ಕೊಬಿಟ್ಟು ಇದೇನಿದೆ ಇಲ್ಲಿ ನ್ಯಾಚ್ ಹೊಡಿಬೇಕು. ಇಲ್ಲಿಂದನೇ ಬಫ್ ಬರೋದು, ಸರಿನಾ? ಇದು ಫಸ್ಟ್ ಇಲ್ಲಿ ನ್ಯಾಚ್ ಹೊಡ್ಕೊಳ್ಳಿ. ಸೆಕೆಂಡ್ ಶೇಪ್ ತೆಗಿತೀವಲ್ವ ಆವಾಗ ಇಲ್ಲಿ ನ್ಯಾಚ್ ಹೋಗುತ್ತೆ. ಇವಾಗ ಇನ್ನೊಂದು ಶೇಪ್ ತೆಗಿತೀವಲ್ವ ಈ ನ್ಯಾಚ್ ಹೋಗುತ್ತೆ, ಆವಾಗ ಸ್ವಲ್ಪ ಒಳಗಡೆ ಕಾದಂಗೆ ಇಲ್ಲಿ ನ್ಯಾಚ್ ಹೊಡ್ಕೋಬೇಕಾಗತ್ತೆ. ಸೆಕೆಂಡ್ ಶೇಪ್ಗೆ ಇಲ್ಲಿ ನ್ಯಾಚ್ ಹೊಡಿಯೋದು. ಇಲ್ಲಿ ನ್ಯಾಚ್ ತೆಗ್ದಿದ್ದಲ್ವಾ ಅಲ್ಲಿ ಮತ್ತೆ ನ್ಯಾಚ್ ಹೊಡ್ಕೊಳೋದು. ಬಫ್ ಹಿಡಿಬೇಕಾದ್ರೆ ಇಲ್ಲಿಂದ ಇಟ್ಕೊಂಡು ಬರೋದು. ಇದು ಮಾಮೂಲಿ ಹಾರ್ಮೋಲ್ ಶೇಪು, ಇದು ರೆಡಿ ಮೆಜರ್ಮೆಂಟು. ನಾವು ಇಲ್ಲಿಂದ ಬಫ್ ಇಟ್ಕೊಂಡು ಬಂದು ಮೆಜರ್ಮೆಂಟ್ ನೋಡ್ಕೊಂಡು ಆಮೇಲೆ ಇದು ಮಾಡೋದು, ಸ್ಟಿಚಿಂಗ್ ಹಾಕೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ನಾನು ನೋಡಿ ಬ್ಯಾಕು ಸ್ಲೀವ್, ಬಫ್ ಸ್ಲೀವು, ಎಲ್ಬೋ ಲೆಂತ್ ಸ್ಲೀವ್ ಎರಡೂ ಇದೆ. ಮತ್ತು ಇದು ಫ್ರಂಟು ಕ್ರಾಸ್ ಪಟ್ಟಿ, ಇಷ್ಟು ನಾನು ಕಟ್ಟಿಂಗ್ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್. ಬಾಯ್.